ಇವತ್ತು ನಾವು ಭೌಗೋಳಿಕ ಶಬ್ದಕೋಶ ಇದರಲ್ಲಿ ಕೆಲವು ವೆರಿ ಇಂಪಾರ್ಟೆಂಟ್ ಶಬ್ದಗಳನ್ನು ಕಲಿಯೋಣ. ಇವತ್ತು ತುಂಬ ಕೇಳಿಸ್ತಾ ಇದೆ ನಮಗೆ ಒಂದು ಶಬ್ದ ಹೊರ್ಮೋಜ್ ಸ್ಟ್ರೇಟ್ ಅಂತ ಹೇಳಿ. ಆ ಶಬ್ದ ಹೊರ್ಮೋಜ್ ಸ್ಟ್ರೇಟ್ ಅಂದರೆ ಏನಪ್ಪ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಪೆನಿನ್ಸುಲಾ ಅಂದರೆ ಏನು? ದ್ವೀಪಕಲ್ಪ. ಒಂದು ಭೂಭಾಗದ 3 ಕಡೆಗಳಲ್ಲಿ ನೀರಿದ್ದು ಒಂದು ಕಡೆ ಮಾತ್ರ ಭೂಮಿಯೊಂದಿಗೆ ಸಂಪರ್ಕವಿದ್ದರೆ ಅದನ್ನು ದ್ವೀಪಕಲ್ಪ ಎನ್ನಲಾಗುತ್ತದೆ. ಸೊ ಪೆನಿನ್ಸುಲಾ ಅಂದರೆ ದ್ವೀಪಕಲ್ಪ. ಐಲ್ಯಾಂಡ್, ಇದನ್ನು ಹೆಚ್ಚಾಗಿ ಐಸ್ಲ್ಯಾಂಡ್ ಅಂತ ಹೇಳಿ ಜನರು ಓದ್ತಾರೆ. ಇದು ಐಸ್ಲ್ಯಾಂಡ್ ಅಲ್ಲ, ಐಲ್ಯಾಂಡ್ ಇದೆ, ಇದರ ಉಚ್ಚಾರ ಐಲ್ಯಾಂಡ್. ಐಲ್ಯಾಂಡ್ ಅಂದ್ರೇನು? ದ್ವೀಪ. 4 ಕಡೆ ನೀರಿನಿಂದ ಸಂಪೂರ್ಣವಾಗಿ ಸುತ್ತುವರೆದಿರುವ ಭೂಭಾಗವೇ ದ್ವೀಪ. ಸೊ ದ್ವೀಪ ಅಂದರೆ ಐಲ್ಯಾಂಡ್ ಅಂದರೆ ದ್ವೀಪ. ಶ್ರೀಲಂಕಾ ಥರ, ಶ್ರೀಲಂಕಾ ಗೊತ್ತಲ್ಲ ಎಲ್ರಿಗೂ, ಆ ಥರ. ಗಲ್ಫ್ ಅಂದರೆ ಕೊಲ್ಲಿ. ಸಮುದ್ರದ ನೀರು ಭೂಮಿಯ ಒಳಗಿನ ಭಾಗಕ್ಕೆ ಆಳವಾಗಿ ನುಗ್ಗಿರುವ ಪ್ರದೇಶ. ಇದರ ಮುಖಭಾಗ ಕಿರಿದಾಗಿರುತ್ತದೆ. ಗಲ್ಫ್ ಅಂದರೆ ಕೊಲ್ಲಿ, ಸಮುದ್ರದ ನೀರು ಭೂಮಿಯ ಒಳಗಿನ ಭಾಗಕ್ಕೆ ಆಳವಾಗಿ ನುಗ್ಗಿರುವ ಪ್ರದೇಶ. ಇದರ ಮುಖಭಾಗ ಕಿರಿದಾಗಿರುತ್ತದೆ. ಗಲ್ಫ್. ಸ್ಟ್ರೇಟ್ ಅಂದರೆ ಸಮುದ್ರ ಸಂಧಿ. 2 ದೊಡ್ಡ ಜಲರಾಶಿಗಳನ್ನು, ಉದಾಹರಣೆಗೆ 2 ಸಮುದ್ರಗಳನ್ನು ಜೋಡಿಸುವ ಒಂದು ಕಿರಿದಾದ ನೀರಿನ ಮಾರ್ಗ. ಇದೀಗ ಹೊರ್ಮೋಜ್ ಸ್ಟ್ರೇಟ್ ಅಂತ ಬರ್ತಾ ಇದೆ. ಈ ಹೊರ್ಮೋಜ್ ಸ್ಟ್ರೇಟ್ ಅಂದರೆ ಸಮುದ್ರ ಸಂಧಿ. ಬೇ ಅಂದರೆ ಅಖಾತ, ಭೂಮಿಯಿಂದ ಭಾಗಶಃ ಆವೃತವಾಗಿರುವ ಸಮುದ್ರದ ವಿಶಾಲವಾದ ಭಾಗ. ಗಲ್ಫ್ಗೆ ಹೋಲಿಸಿದರೆ ಇದರ ಮುಖಭಾಗ ಅಗಲವಾಗಿರುತ್ತದೆ. ಸೊ ಬೇ ಅಂದರೆ ಅಖಾತ. ಪ್ಲಾಟೋ, ಪೀಠಭೂಮಿ. ಇದು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದ್ದು ಮೇಲ್ಭಾಗವು ಮೇಜಿನಂತೆ ಸಮತಟ್ಟಾಗಿರುವ ಭೂಭಾಗ. ಇದನ್ನು ಟೇಬಲ್ ಲ್ಯಾಂಡ್ ಎಂದು ಕರೆಯುತ್ತಾರೆ. ಸೊ ಪ್ಲಾಟೋ ಅಂದರೆ ಪೀಠಭೂಮಿ. ನೆಕ್ಸ್ಟ್ ಡೆಲ್ಟಾ ಅಂದರೆ ನದಿ ಮುಖಜ ಭೂಮಿ. ನದಿಯು ಸಮುದ್ರವನ್ನು ಸೇರುವ ಮುನ್ನ ತನ್ನ ಹರಿವಿನ ವೇಗವನ್ನು ಕಳೆದುಕೊಂಡು ತಂದ ಮಣ್ಣನ್ನು ಅಲ್ಲಿಯೇ ಹರಡಿ ಸೃಷ್ಟಿಸುವ ತ್ರಿಕೋನಾಕಾರದ ಫಲವತ್ತಾದ ಭೂಮಿ. ಡೆಲ್ಟಾ ಅಂದರೆ ನದಿ ಮುಖಜ ಭೂಮಿ. ಎಸ್ಚುರಿ ಅಂದರೆ ನದಿ ಮುಖ. ನದಿಯ ಸಿಹಿ ನೀರು ಮತ್ತು ಸಮುದ್ರದ ಉಪ್ಪು ನೀರು ಸಂಧಿಸುವ ಜಾಗ. ಎಸ್ಚುರಿ ಅಂದರೆ ನದಿ ಮುಖ. ಗ್ಲೇಷಿಯರ್ ಅಂದರೆ ಹಿಮನದಿ. ಪರ್ವತಗಳ ಮೇಲೆ ನಿಧಾನವಾಗಿ ಚಲಿಸುವ ಬೃಹತ್ ಮಂಜಿನ ರಾಶಿ ಅಥವಾ ಗಡ್ಡೆ. ಗ್ಲೇಷಿಯರ್ ಅಂದರೆ ಹಿಮನದಿ. ವ್ಯಾಲಿ, ಕಣಿವೆ. 2 ಬೆಟ್ಟಗಳ ಅಥವಾ ಪರ್ವತಗಳ ನಡುವೆ ಇರುವ ತಗ್ಗು ಪ್ರದೇಶ. ಸಾಮಾನ್ಯವಾಗಿ ಇಲ್ಲಿ ನದಿಗಳು ಹರಿಯುತ್ತವೆ. ವ್ಯಾಲಿ ಅಂದರೆ ಕಣಿವೆ. ಆರ್ಕಿಪೆಲಗೋ, ದ್ವೀಪ ಸಮೂಹ. ಸಮುದ್ರದಲ್ಲಿರುವ ದ್ವೀಪಗಳ ಗುಂಪು. ಆರ್ಕಿಪೆಲಗೋ ಅಂದರೆ ದ್ವೀಪ ಸಮೂಹ. ಸೊ ಈ ಎಲ್ಲ ಶಬ್ದಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇದರಿಂದ ನಿಮಗೆ ಸ್ವಲ್ಪ ನಾಲೆಜ್ ಸಿಗ್ಬೋದು. ಗೊತ್ತಿಲ್ಲದವರಿಗೆ ಇದನ್ನು ಉಚ್ಚಾರ ಮತ್ತು ಇದರ ಹೇಗೆ ಏನು ಅಂತ ತಿಳ್ಕೊಳ್ಬಹುದು.